ಭಾರತ ಕಂಡು ಕೇಳರಿಯದ ರೀತಿಯ ಘಟನೆಗೆ ಸಾಕ್ಷಿಯಾಗಿ ಕಾಶ್ಮೀರದಲ್ಲಿ ಪಹಲ್ಗಾಮ್ನಲ್ಲಿ ಇವತ್ತಿಗೆ 1 ತಿಂಗಳು. ಈ 1 ತಿಂಗಳ ಅವಧಿಯಲ್ಲಿ ವಿಪರೀತವಾದ ಬೆಳವಣಿಗೆಗಳು ದೇಶದಲ್ಲಿ ನಡೆದಿದೆ. ರಾಜಕೀಯವಾಗೂ ಹೌದು, ಸೈನ್ಯದ ಕ್ರಮಗಳ ವಿಚಾರದಲ್ಲೂ ಹೌದು, ಎಲ್ಲ ವಿಚಾರದ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಹೌದು, ಎಲ್ಲ ನಡೀತಾ ಇದೆ, ನಡೀತಾನೂ ಇದೆ. ಅವರವರಿಗೆ ತೋಚಿದ ರೀತಿಯಲ್ಲಿ ಈ 1 ತಿಂಗಳ ವಿಶ್ಲೇಷಣೆಯನ್ನು ಬಹುಶಃ ಮಾಡಬಹುದು. ಕೆಲವರಿಗೆ ಭಾರತ ಅದ್ಭುತವಾದಂತಹ ರೀತಿಯಲ್ಲಿ ಉತ್ತರವನ್ನು ಕೊಡ್ತು ಪಾಕಿಸ್ತಾನಕ್ಕೆ ಅನ್ನೋ ಭಾವನೆ. ಯಾರು ಡಿಸ್ಪ್ಯೂಟ್ ಅಂದರೆ ಆಕ್ಷೇಪವೆತ್ತದ ರೀತಿಯಲ್ಲಿ ಒಪ್ಪುವ ಒಂದು ವಿಚಾರ, ಭಾರತದ ಸೇನೆ 3 ಸಶಸ್ತ್ರ ಬಲಗಳು ಮೋಸ್ಟ್ ಪ್ರೊಫೆಷನಲಿ ಅತ್ಯಂತ ವೃತ್ತಿಪರವಾಗಿ ತಮ್ಮ ಕೆಲಸವನ್ನು ಮಾಡಿದ್ರು ಅನ್ನೋದು ಕೆಲವ್ರದ್ದು ದೃಢ ನಂಬಿಕೆ. ಕೆಲವರು ತಂತ್ರಜ್ಞ ರೂಪದಲ್ಲಿರೋರಿಗೆ ನಮ್ಮ ಅಸ್ತ್ರಗಳನ್ನೆಲ್ಲ ಪರೀಕ್ಷೆ ಮಾಡಿದ್ರು, ಚೆನ್ನಾಗಿದೆ ನಮ್ಮ ಅಸ್ತ್ರಗಳು ಹಾಗಾದರೆ ಅಂತ ಒಂದು ಸಂತೋಷ. ಇನ್ನು ಕೆಲವರಿಗೆ ರಾಜಕೀಯವಾಗಿ ಅವ್ರಿಗೆ ಪಾಠ ಕಲಿಸ್ಬಿಟ್ವಿ ಅಂತ ಕೆಲವರಿಗೆ. ಹೀಗೆ ಒಬ್ಬೊಬ್ಬರಿಗೂ ಒಂದೊಂದು ಥರ. ಕೆಲವರಿಗೆ ಮೋದಿ ಮಾಡಿದ್ದಾದರೂ ಏನಿದರಲ್ಲಿ, ಭಾರತಕ್ಕೆ ಸಿಕ್ಕಿದ್ದಾದರೂ ಏನು ಅನ್ನೋದು ಕೆಲವರಿಗೆ. ಅವರವರಿಗೆ ತೋಚಿದ ರೀತಿ. ಏಪ್ರಿಲ್ 22 ಮಧ್ಯಾಹ್ನ 1:30ಕ್ಕೆ ನಡೆದಿದ್ದಂಥ ಈ ಘಟನೆಗೆ ಇವಾಗ 1 ತಿಂಗಳಾಯಿತು ಅಂತ ಹೇಳಿದೆ. ಇವತ್ತು ಪ್ರಧಾನಮಂತ್ರಿ ರಾಜಸ್ಥಾನದ ಬಿಕನೇರ್ಗೆ ಹೋದರು. ಪಾಕ್ ಗಡಿಯಿಂದ ಸುಮಾರು 200 ಕಿಲೋಮೀಟರ್. ಒಂಥರ ಸಾಂಕೇತಿಕವಾಗಿ ಅದು ಭಾಳ ಇಂಪಾರ್ಟೆಂಟ್ ಸ್ಪೇಸ್, ಜಾಗ. ಮೊದಲಿಗೆ ಕರ್ಣಿ ಮಾತಾ ದೇವಸ್ಥಾನದಲ್ಲಿ, ಆ ಭಾಗಕ್ಕೆ ಅತ್ಯಂತ ಪವಿತ್ರವಾದಂತಹ ದೇವಸ್ಥಾನ, ಅಲ್ಲಿಗೆ ಹೋದರು, ವಿಶೇಷ ಪೂಜೆ ಮಾಡಿದ್ರು. ಆಮೇಲೆ ಅಲ್ಲಿ ಯಾವುದೋ ಒಂದು ರೈಲಿಗೆ ಬಿಕನೇರ್ ಮುಂಬೈ ಎಕ್ಸ್ಪ್ರೆಸ್ಸಲ್ಲಿ ಒಂದು ನಿಶಾನೆ ತೋರಿಸಿದ್ರು. ಆನಂತರ ದೇಶ್ನೋಕೆನಲ್ಲಿ ಸಾರ್ವಜನಿಕ ಭಾಷಣ ಮಾಡಿದ್ರು. ಆ ಭಾಷಣದಲ್ಲಿ ಈ ವಿಚಾರ ಎಲ್ಲ ತಂದರು. ಆ ತರಕ್ಕೆ ಅಲ್ಲಿಗೆ ಹೋಗಿದ್ದಿದ್ದು ಪ್ರಶ್ನೆ ಬೇರೆ, ಅವರು ಹಂಗಾಗಿ ತಂದರು. ಪಾಕ್ ಮಂಡಿಯೂರುವಷ್ಟು ನಮ್ಮ ಸೈನಿಕರು ಶೌರ್ಯ ತೋರಿದ್ದಾರೆ ಅಂತ ನಮ್ಮ ಯೋಧರನ್ನ ಕೊಂಡಾಡಿದ್ರು. ಅದಕ್ಕೆ ಅವರು ಅರ್ಹರಿದ್ದಾರೆ, ನಮ್ಮ ಸೈನ್ಯದ ಯೋಧರೆಲ್ಲರೂ. ವೈರಿ ಆದ ಪಾಕಿಸ್ತಾನ ಮತ್ತು ಉಗ್ರರ ವಿರುದ್ಧ ಇನ್ನಷ್ಟು ರಣಕಹಳೆಯನ್ನು ಭಾಷಣದಲ್ಲಿ ಮೊಳಗಿಸಿದ್ರು. ಯಾಕೆ ಸರ್? ಅಲ್ಲ, ಮುಂದೆ ಏನು ಮಾಡ್ತಾರೆ ಅನ್ನೋದನ್ನು ರಣಕಹಳೆನ ಈಗ ಭಾಷಣ ಅಂತ ಇನ್ನೇನು ಹೇಳಿ ಮತ್ತೆ ನಾಳೆ ಆದರೂ ನೋಡಬೇಕಲ್ಲ, ಅದಾಗ್ತದೆ. ಆಗಿರೋದು ಆಗೋದೆರಡು ಬೇರೆ ಬೇರೆ ಅಲ್ವಾ? ಆಪರೇಷನ್ ಸಿಂಧೂರ ಹೊಸ ನ್ಯಾಯದ ಸಿದ್ಧಾಂತ ಅಂತ ವರ್ಣಿಸಿದ್ರು. ಅಂದರೆ ದಿಸ್ ಇಸ್ ನ್ಯೂ ನಾರ್ಮಲ್. ಹೀಗೆ ಅದೊಂದು ಆಲ್ಟ್ರಾಯ್ತು ಅಂತ ನನಗೂ ಅನಿಸತ್ತೆ ಕೆಲವು ಸರಿ. ಯಾವ ರೂಪದಲ್ಲಿ? ಹಿಂದೆ ಎಲ್ಲ ಪಾಕಿಸ್ತಾನ ಭಾರತಕ್ಕೆ ತಾನೇ ತಯಾರಿ ಮಾಡಿರುವ ಸಾಕಿರುವ ಪಾಪಿಗಳನ್ನು, ಭಯೋತ್ಪಾದಕರನ್ನ ನಮ್ಮ ಕಡೆ ಕಳಿಸಿ ಇಲ್ಲಿ ಮಾಡಬಾರ್ದ ಕೃತ್ಯಗಳನ್ನೆಲ್ಲ ಮಾಡಿದಾಗ ನಮ್ಮದು ಪ್ರತಿಕ್ರಿಯೆ ಹೇಗಿತ್ತಿತ್ತು ಅಂತಂದರೆ, ಇಲ್ಲ ಆ ಉಗ್ರರಿಗೆ ಹೊಡೆದಾಕ್ತೀವಿ ಅನ್ನೋದು, ಅಥವಾ ಅವ್ರನ್ನ ಹೊಡೆದು ಹಾಕೋದು, ಅಥವಾ ರಾಜತಾಂತ್ರಿಕವಾಗಿ ಮಾಡಬಿಡೋಣ, ಇದು ಮಾಡಿಬಿಡೋಣ ಅಂದ್ಬಿಡೋದು. 3 ದಿನ ಆದಮೇಲೆ ಪುಸ್ಸಾಗಿ ಬಿದ್ದುಬಿಡೋದು ಕೆಳಕ್ಕೆ. ಅಥವಾ ಗಡಿನಲ್ಲಿ ಆ ಕಡೆಯಿಂದ ಒಂದು 4 ಗುಂಡು, ಈ ಕಡೆಯಿಂದ ಒಂದು 4 ಗುಂಡು ಹೊಡ್ಕೊಂಡು ಸುಮ್ಮನೆ ಅಷ್ಟಕ್ಕೆ ಸೀಮಿತ. ಕಾರಣ ಭಾರತ ಗಡಿಯನ್ನು ದಾಟಿ ಹೋಗಿ ಇದನ್ನು ಪ್ರಾಯೋಜಿತ ಮಾಡ್ತಿರೋರ ಮೇಲೆ ದಾಳಿ ಮಾಡಬಹುದು ಅನ್ನೋ ಪರಿಕಲ್ಪನೆ ಭಾರತಕ್ಕೆ ಇರಲಿಲ್ಲ. ಅವತ್ತಿನ ಸನ್ನಿವೇಶಗಳು ಅದಕ್ಕೆ ಜಾಗನೂ ಕೊಡ್ತಾ ಇರಲಿಲ್ಲ. ಆದರೆ ಈಗ ಏನಾಗಿದೆ, ಪಹಲ್ಗಾಮ್, ಬಾಲಾಕೋಟ್ ಮತ್ತು ಪುಲ್ವಾಮಾ, ಈ 3 ಘಟನೆಗಳು ಯಾವುದನ್ನು ಸಾಬೀತು ಮಾಡಿ ಸ್ಥಿರ ಮಾಡಿಬಿಟ್ಟಿವೆ ಎರಡೂ ದೇಶಗಳ ಸಂಬಂಧದಲ್ಲಿ, ಮಿಲಿಟರಿ ಸಂಬಂಧದಲ್ಲಿ ಅಂತಂದರೆ, ಭಾರತಕ್ಕೆ ಈಗ ಆ ನಿಯಂತ್ರಣ ಗಡಿ ಜಾಗ ಇಲ್ಲ. ಇಲ್ಲೇನಾದರೂ ಇನ್ನು ಮುಂದೆ ಯಾವತ್ತಾದರೂ ಆದರೆ ಹಿಂದೆ ಮುಂದೆ ನೋಡದೆ ಒಳಕ್ಕೆ ಹೋಗ್ತಾರೆ ಈಗ. ಯಾಕಂದರೆ ಈಗ ಅದು ಪ್ರಾಕ್ಟೀಸ್ ಆಗಿದೆ. ದಾಟ್ ನ್ಯೂ ನಾರ್ಮಲ್ ರೂಲ್ ಟೈಪ್ ಎಸ್ಟಾಬ್ಲಿಷ್ ಆಗಿ ಸ್ಥಾಪಿತವಾದಂಗೆ ಇದೆ ಈಗ. ಅಷ್ಟರ ಮಟ್ಟಿಗೆ ಅದು ಹೌದು, ಒಪ್ಕೋತೀನಿ. ವಿಮಾನದಲ್ಲಿ ಹೋಗಿ ಬಾಂಬ್ ಹಾಕ್ಬಿಟ್ಟು ಬರ್ತೀರೋ, ನಮ್ದು ಸೈನ್ಯನೇ ನುಗ್ಗಿ ಒಳಗೋಗಿ ಆಪರೇಷನ್ ಮಾಡಿ ಬರುತ್ತೋ, ಇಲ್ಲಿಂದಾನೇ ಅಲ್ಲಿಗೆ ಹೊಡಿತೀವೋ, ಒಟ್ಟಲ್ಲಿ ಇದೇ ಕ್ರಮ ಅಂತ ಆಗಿದೆ. ಈಗ ಪಾಕಿಸ್ತಾನಕ್ಕೆ ಸಮಸ್ಯೆ ಬರೋದು ನೆಕ್ಸ್ಟ್. ಬಾಲಾಕೋಟ್ ಮಾಡಿದ್ರು, ಒದಿಸ್ಕೊಂಡ್ರು. ಪುಲ್ವಾಮಾ ಮಾಡಿದ್ರು, ಒದಿಸ್ಕೊಂಡ್ರು.
ಈಗ ಪಹಲ್ಗಾಮ್ ಮಾಡಿದ್ರು ಡಬಲ್ ಒದಿಸ್ಕೊಂಡ್ರು. ಏನೂ ಮಾಡೋಕ್ಕಾಗ್ತಾ ಇಲ್ಲ ಆ ಕಡೆಯಿಂದ ಈ ಕಡೆಗೆ ಅವ್ರಿಗೆ. ನಾವು ಹಿಂದೆ ಇದ್ದ ಸ್ಥಿತಿ ಓಕೆ, ಮುಂದೆ ಅವ್ರ ಪ್ರತಿಕ್ರಿಯೆ ಏನಾದ್ರು ಕೊಡಕ್ಕೆ ಸ್ಟಾರ್ಟ್ ಆದರೆ ದಾಟ್ ವಿಲ್ ಗೆಟ್ ಎಸ್ಕಲೇಟೆಡ್ ಇನ್ ಟು ಫುಲ್ ಸ್ಟೇಜ್ ವಾರ್ಗೆ ಬರ್ತದೆ. ಅದರ ಮುನ್ಸೂಚನೆ ಗೊತ್ತಿಲ್ಲ ಮುಂದೆ ಹೇಗೆ. ಸಿಂಧೂರ ಅಳಿಸಲು ಹೊರಟವರನ್ನು ಮಣ್ಣಿನಲ್ಲಿ ಹೂತಿದ್ದೇವೆ ಅಂತ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ಇರ್ಬೋದು, ಸಿಂಧೂರ ಅಳಿಸಲು ಹೊರಟವರನ್ನ ಬೆಂಬಲಿಸಿದವರನ್ನು ಮಾಡಿದ್ದಾರೆ, ಅದರ ಪ್ರಾಯೋಜಕತೆ ಮಾಡಿದವ್ರನ್ನ ಮಾಡಿದ್ದಾರೆ. ಎಕ್ಸಾಕ್ಟ್ಲಿ ಆ 4 ಜನ ಅಲ್ಲ. ಹೌದು, ಆ ಕ್ಲಾರಿಟಿ ಇಲ್ಲ. ಆ 4 ಜನಕ್ಕೇನೂ ಆಗಿಲ್ಲ, ಅಥವಾ ಆಗಿಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ, ನಮಗೆ ಗೊತ್ತಿಲ್ಲ ಅವ್ರು ಯಾರು ಅಂತ ಗೊತ್ತಿದೆ. ಅವ್ರು ಯಾರು ಅಂತ ಗೊತ್ತಿದೆಯಲ್ಲ. 4 ಜನ ಯಾರದು ಟೆರರಿಸ್ಟ್ಗಳು ನಮಗೆ ಗೊತ್ತು. ಮಾಡಾಗಿದೆ. ಅವ್ರ ತಲೆ ಬೇಕು ನಮಗೆ ಆ್ಯಕ್ಚುಲಿ. ಆಗಲೇ ಇದು ಪೂರ್ಣ ಆಗೋದು. ಅವ್ರ ತಲೆ ಬೇಕು. ಆಪರೇಷನ್ ಸಿಂಧೂರ ಆಕ್ರೋಶ ಅಲ್ಲ, ಸಮರ್ಥ ಭಾರತದ ರೌದ್ರ ರೂಪ. ಇಟ್ಸ್ ಆಲ್ ರೈಟ್. 22ನೇ ತಾರೀಕು ಏಪ್ರಿಲ್ 22ನೇ ನಿಮಿಷದಲ್ಲಿ ನಾವು ಪ್ರತಿಕಾರ ತೋರಿಸಿದ್ದೀವಿ. ಈ ಬಾರಿ ಭಾರತ ಒಂದನ್ನು ತೋರಿಸಿದೆ. ಏನದು ಅಂದರೆ ನಮ್ಮ ಸೈನ್ಯದ ಸಾಮರ್ಥ್ಯ ಮತ್ತು ಕಾರ್ಯತತ್ಪರತೆ ಒಂದು ಕಡೆ, ಇನ್ನೊಂದು ಕಡೆ ನಮ್ಮ ಸೈನ್ಯ ಮತ್ತು ಬತ್ತಳಿಕೆಯಲ್ಲಿ ಇರಬಹುದಾದ ಅಸ್ತ್ರಗಳು ಮತ್ತು ಅವುಗಳ ಪರಿಣಾಮಕಾರಿತ್ವ. ಇದೆರಡನ್ನೂ ಬ್ಯಾಲೆನ್ಸ್ಡಲ್ಲಿ ಪ್ರೂವ್ ಮಾಡಿದ್ದಾರೆ ಈ ಸರಿ, ಅನುಮಾನನೇ ಇಲ್ಲ. ಭಯೋತ್ಪಾದಕ ನೆಲೆಗಳನ್ನು ಗೊಳಿಸಿದ್ದಾರೆ. ನೀವು ಯಾರು ಈ ಸರಿ ಸಾಕ್ಷಿಗಳ ವಿಚಾರದಲ್ಲಿ ಆಟ ಆಡೋಕ್ಕಾಗಲ್ಲ. ಎಲ್ಲವನ್ನೂ ಕೊಟ್ಟ ಯಾರೋ ಕಾಂಗ್ರೆಸ್ನಲ್ಲೋ ಇನ್ನೊಂದು ಕಡೆನೋ ಮತ್ತೊಂದು ಕಡೆನೋ ಉಡಾಪೆಗಳು ಒಂದಷ್ಟು ಆಡ್ತಾ ಇವೆ. ಒಂದು ಕಾರ್ಪೊರೇಷನ್ ಎಲೆಕ್ಷನ್ನಲ್ಲಿ ಒಂದು ಪಕ್ಕದ ಮನೆ ಓಟ್ ತೊಗೊಳಕ್ಕಾಗದಿದ್ದವ್ರೂ ಏನು ವಿಪರೀತ ತಜ್ಞರ ಥರ ಮಾತಾಡ್ತಾರೆ ಸುಮ್ಮನೆ ಇದಕ್ಕೆಲ್ಲ ಸಾಕ್ಷಿ. ಈ ಬರೀ ಸಾಕ್ಷಿ ಕೇಳೋಕ್ಕಾಗದೇ ಇರೋ ಸ್ಟೇಜಲ್ಲೇ ಇರೋದು ನೀವು. ಎಲ್ಲ ವಿವರಗಳು ಸಿಕ್ಕಾಗಿದೆ. ಏನು ಧ್ವಂಸ ಆಗಿದೆ. ನಾನು ಭಾರತ ಮಾತೆಯ ಸೇವಕ. ಲಾರ್ಜ್ಲಿ ಎವ್ರಿಬಡಿ, ಎಸ್, ಎಲ್ಲರೂ ಭಾರತ ಮಾತೆಯ ಸೇವಕರೇ. ಯಾರು ಭಾರತ ಮಾತೆಯ ವೈರಿ ಅಂತ ಯಾರೂ ಇಲ್ಲ ಇಲ್ಲಿ. ಸೇನೆಗೆ ಅಷ್ಟು ಸ್ವಾತಂತ್ರ್ಯವನ್ನು ಕೊಡೋ ಮೂಲಕವಾಗಿ ಪಾಕಿಸ್ತಾನದ ಪಾಳಿಗೆ ಸಿಂಧೂರ ಗನ್ ಪೌಡರ್ ಆಗಿದೆ. ನನ್ನ ನರನಾಡಿಯಲ್ಲಿ ಸಿಂಧೂರ ಹರಿತಿದೆ, ರಕ್ತ ಅಲ್ಲ. ಪರಮಾಣು ಬೆದರಿಕೆಗೆ ಭಾರತ ಹೆದರಲ್ಲ ಅಂತ. ಭಯೋತ್ಪಾದಕ ದಾಳಿ ನಡೆದರೆ ಭಾರತ ಹೆದರಲ್ಲ, ಪ್ರಪಂಚ ಹೆದರು ಬಿಡುತ್ತೆ. ಅದೇ ಪ್ರಾಬ್ಲಮ್. ಭಯೋತ್ಪಾದಕ ದಾಳಿ ನಡೆದರೆ ಸೂಕ್ತ ಉತ್ತರ ಕೊಡ್ತೀವಿ, ಕರೆಕ್ಟ್ ಆಗಿದೆ. ಅದು ಯಾವುದೋ ಒಂದು ಏರ್ ಬೇಸ್ ಇವತ್ತು ICUನಲ್ಲಿದೆ, ನಾವು ಹೊಡೆದಾಕಿದ್ದೀವಿ, ಅದನ್ನೆಲ್ಲ ಚೆನ್ನಾಗಿ ಎತ್ತಲಕ್ಕ ಕರೆಕ್ಟ್. ಭಯೋತ್ಪಾದನೆಯನ್ನು ಭಾರತದ ವಿರುದ್ಧ ಅಸ್ತ್ರ ಮಾಡ್ಕೊಂಡಿದ್ದಾರೆ ಪಾಕಿಸ್ತಾನದವರು, ಯಾಕಂದರೆ ಅವರಿಗೆ ನೇರ ಯುದ್ಧದಲ್ಲಿ ಗೆಲ್ಲಕ್ಕಾಗಲ್ಲ. ಇದನ್ನು ಪಾಕಿಸ್ತಾನ ನೇರ ಯುದ್ಧದಲ್ಲಿ ಅಂದರೆ ಆನ್ ಎ ಟ್ರೆಡಿಷನಲ್ ಸೈಡಲ್ಲಿ ಕಂಟೆಂಪರರಿ ಕಸ್ಟಮರಿ ಇದರಲ್ಲಿ ವಾರಲ್ಲಿ ಗೆಲ್ಲಲ್ಲ ನಾವು ಅನ್ನೋದನ್ನು ಈಗ ಮೋದಿ ಹೇಳಬೇಕಾಗಿಲ್ಲ. ಓಕೆ, ದೀರ್ಘಕಾಲದ ಹಿಂದೆ ಜಿಯಾವುಲ್ ಹಕ್ಕೆ ಹೇಳಿದ್ದ ಅಥವಾ ಜುಲ್ಫಿಕರ್ ಅಲಿ ಭುಟ್ಟೋನೇ ಹೇಳಿದ್ದ, ಸಾಧ್ಯನೇ ಇಲ್ಲ ನಾವು ಅವ್ರ ಮೇಲೆ ಗೆಲ್ಲಕ್ಕೆ ಅಂತ. ಆ ಯುದ್ಧ, ಆ ರೀತಿಯ ನೇರ ಯುದ್ಧದಲ್ಲಿ. ಸೊ ಅವ್ರು ಆಯ್ಕೆ ಮಾಡ್ಕೊಂಡಿದ್ದು ನಮ್ಮನ್ನ ಅಪ್ರತ್ಯಕ್ಷವಾಗಿ ಕಟ್ಟಿ ಹಾಕುವುದು ಅಥವಾ ನಮ್ಮ ದೇಹದಿಂದ ರಕ್ತವನ್ನು ಚಿಮ್ಮಿಸುವುದು. ಅದು ಹೇಗೆ? ಭಯೋತ್ಪಾದಕತೆಯ ಮೂಲಕ. ಯಾಕಂದರೆ ಅದು ಚೀಪು. ಅದನ್ನು ಬೆಳೆಸೋದು ಒಂದು 500 ಜನ ಭಯೋತ್ಪಾದಕರನ್ನ ಟ್ರೈನ್ ಮಾಡಿ ಭಾರತದೊಳಕ್ಕೆ ಕಳಿಸಿ ಇಲ್ಲೊಂದಷ್ಟು ಬಾಂಬ್ಗಳನ್ನು ಹಾಕಿಸಿ ಡಮಡಮ ಅನಿಸಿ ನಮ್ಮ ದುಡ್ಡನ್ನೆಲ್ಲ ಅದಕ್ಕೆ ಖರ್ಚಾಗೋಂಗೆ ಮಾಡಿ ನಮ್ಮದು ಕಾನ್ಸಂಟ್ರೇಷನ್ನು ಎಲ್ಲ ಅದರ ಕಡೆಗೆ ಇರೋಂಗೆ ಮಾಡಿ ಇಟ್ಬಿಟ್ಟು ಒಂದು ರೀತಿ ಇನ್ಸ್ಟೇಬಲ್ ಅಸ್ಥಿರತೆಯನ್ನು ದೇಶದಲ್ಲಿ ಸೃಷ್ಟಿ ಮಾಡೋದು ಸುಲಭ. ಕಾಸು ಕಡಿಮೆ ಇಲ್ಲ, ಖರ್ಚಿಲ್ಲ. ಅದೇ ಅವ್ರ ನೀತಿ ಅವ್ರದ್ದು. ಅದನ್ನು ಪ್ರಪಂಚ ಕೇಳುವಂತೆ ಮಾಡಬೇಕು ಭಾರತ, ಮತ್ತು ಕೇಳಿಸ್ಬೇಕು. ಇವಾಗ ಇಸ್ರೇಲಲ್ಲಿ ಆಗಿರೋಂಗೆ, ಇಸ್ರೇಲಲ್ಲಿ ಗಾಜಾನಲ್ಲಿ ನಡೀತಿರೋದನ್ನು ಯಾರೋ ಒಪ್ಪಕ್ಕಾಗಲ್ಲ. ಅಲ್ಲಿ ಮಾನವೀಯ ಸ್ಥಿತಿ ಬಂದ್ಬಿಟ್ಟಿದೆ, ಎಲ್ಲ ನಿಜ. ಬಟ್ ಈ ಸ್ಥಿತಿ ಕಾರಣ ಏನು? ದುಷ್ಟರ ರೀತಿ ಬಂದಂಥ ಹಮಾಸ್ ಅವ್ರಿಗೆ ಈಗಲೂ ನಾವು ಜಾಗ ಕೊಡ್ತೀವಿ ಅನ್ನೋದಾದರೆ ಆ ಜನಕ್ಕೆ ಮರ್ಯಾದೆ ಯಾಕೆ ತೋರಿಸ್ಬೇಕು? ಯಾರು ಅಷ್ಟು ಆ ರೀತಿ ನಡ್ಸ್ಕೊಂಡ್ಮೇಲೆ ಅದೇ ರೀತಿ ಅಮೆರಿಕದ ದೊಡ್ಡ ಮನುಷ್ಯನಿಗೆ ಹೇಳಬೇಕು. ಮಾತೆತ್ತಿದ್ರೆ ನಾನು ಬಂದೆ ಅಂತ ಪೊಗರು ಬಿಟ್ಕೊಂಡು ಬರ್ತಾರಲ್ಲ ಆಚೆಗೆ, ಹೇಳಬೇಕಾ ಮನುಷ್ಯನಿಗೆ? ಅಯ್ಯ ಮಹಾರಾಜ ಅಂತ ಹೇಳಬೇಕು ಅವ್ರಿಗೆ. ನಮ್ಮ ದೇಶಕ್ಕೆ ಉಗ್ರರನ್ನು ಕಳಿಸಿ ಮಜಾ ನೋಡೋರನ್ನ ಹೊಡೆಯಕ್ಕೆ ಹೋದರೆ ಅಡ್ಡ ಬಂದು ನಾನು ತಡೆದೆ ಅಂತ ಬರ್ತೀಯಲ್ಲ, ನಿನ್ನ ದೇಶಕ್ಕೆ ಬಂದು ಹೊಡೆದ್ರೆ ಏನು ಮಾಡ್ತೀಯ 9/11 ಅದನ್ನು ಹೇಳಬೇಕು. ಆ ಹಕ್ಕು ನಮಗಿಲ್ವಾ? ಸರಿ, ಏನೋ ಪ್ರಧಾನಮಂತ್ರಿ ಹೇಳಿದ್ರು ಪಾಕ್ಗೆ
ಭಾರತದ ಹಕ್ಕಿನ ಒಂದು ಹನಿ ನೀರನ್ನು ಕೊಡಲ್ಲ ಅಂತ. ನನ್ನ ಪ್ರಕಾರ IWT ಇಂಡಸ್ ವಾಟರ್ ಟ್ರೀಟಿನಲ್ಲಿ ಕೊನೆಯ ವಾಕ್ಯವನ್ನು ನಾವಿನ್ನೂ ಬರೆದಿಲ್ಲ ಅಂತ ಅನಿಸತ್ತೆ. ಪೂರ್ತಿ ಹಿಡಿದಿಟ್ಕೊಳ್ಳೋಕ್ಕಾಗಲ್ಲ. ಹಾಗಲ್ಲ, ಇನ್ನೂ ಅದು ನಾವು ಅಂದುಕೊಂಡಿರುವ ರೀತಿಯಲ್ಲೇ ಎಂಡಾಗತ್ತೆ ಅಂತ ನನಗಿನ್ನೂ ಅನಿಸಿಲ್ಲ. ಲೆಟ್ಸ್ ಸಿ ಹೇಗಾಗತ್ತಿದು ಅಂತ. ಈಗ ಯಾವುದೋ ಒಂದು ದಾರಿಯಲ್ಲದು ಸಾಗಿದೆ, ನೋಡೋಣ ಅದು ಹೇಗಾಗತ್ತೆ ಮುಂದೆ. ಎಸ್, ಉಗ್ರವಾದ ನಿರ್ಮೂಲನೆ ಹೊರತು ವಿರಮಿಸಲ್ಲ ಅಂತ ಕೂಡ ಹೇಳಿದ್ದಾರೆ ಸರ್. ಅಂದರೆ ದಪ್ಪ ಚರ್ಮದ ಪಾಕಿಸ್ತಾನವನ್ನು ಬದಲಾಯಿಸಕ್ಕೆ ಸಾಧ್ಯನಾ, ಅಥವಾ ಅವರ ಉಗ್ರವಾದದ ಪೋಷಣೆಯನ್ನು ನಿಲ್ಲಿಸ್ಲಿಕ್ಕೆ ಸಾಧ್ಯ ಆಗುತ್ತಾ ಸರ್? ಅಂದರೆ ನನಗೆ ಅರ್ಥ ಆಗಿಲ್ಲ. ಏನು ಮೋದಿ ಅವರು ಹೇಳ್ತಾರೆ ಉಗ್ರವಾದದ ನಿರ್ಮೂಲನೆ ವಿನಃ ನಾವು ವಿರಮಿಸಲ್ಲ ಅಂತ. ಪಾಕಿಸ್ತಾನ ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ದೆ. ಉಗ್ರವಾದವನ್ನು ನಿರ್ಮೂಲನೆ ಮಾಡಿರುವ ದೇಶ ಯಾವುದಾದ್ರೂ ಒಂದಿದ್ರೆ ನನಗೆ ತೋರಿಸ್ರಪ್ಪ, ನಂಗೆ ತೋರಿಸ್ರಪ್ಪ. ಯಾವುದೋ ಒಂದು ರೂಪದಲ್ಲಿ ಆ ದೇಶನ ಕಾಡುತ್ತದೆ. ಯಾವ ದೇಶಕ್ಕದಾಗಿದೆ, ಆದರೆ ಅದನ್ನು ನಿಯಂತ್ರಣದಲ್ಲಿಡುವುದು ಮತ್ತು ಎತ್ತದಾಗ ಬುರುಡೆ ಮೇಲೆ ಹೊಡೆಯೋದು ಆಗಬೇಕು. ಆ ಕೆಲಸ ಆಗಬೇಕು. ನಮಗೆ ಆ ಕೆಲಸ ಆಗೋಕ್ಕೆ ನಮ್ಗೆ ಎರಡು ದಾರಿ ಇದೆ. ಒಂದು, ದೇಶದ ಒಳಗಡೆಯೇ ಬೆಳೆದಿರುವ ಈ ಹುಳುಗಳು, ಅವುಗಳನ್ನ ಬಡಿಬೇಕು ಫಸ್ಟ್, ಅವನ್ನ ಹೊಸಕಾಕಬೇಕು. ಜೊತೆಗೆ ಈ ಬೆಳೆಯುವುದಕ್ಕೆ ಜಾಗ ಮಾಡಿಕೊಡುವ ಈ ಹುಳುಗಳಿಗೆ ಜಾಗ ಮಾಡಿಕೊಡುವ ಗಡಿ ಆಚೆ ಇರುವ ಕಚಡಗಳು, ಅದನ್ನು ಹೊಸಕಾಕಬೇಕು. ಹಾಗಾಗಿ ನಾವು ಎರಡೂ ಕಡೆ ಈ ಯುದ್ಧವನ್ನು ಮುಂದುವರಿಸಬೇಕಾಗತ್ತೆ ಮುಂದಿನ ದಿನಗಳಲ್ಲಿ. ಇದರ ವ್ಯಾಪ್ತಿ ಜಮ್ಮು ಕಾಶ್ಮೀರಕ್ಕೆ ಮಾತ್ರ ನಿಲ್ಲಲ್ಲ. ಒಂದು ಹಂತದಲ್ಲಿ ಪಾಕಿಸ್ತಾನವನ್ನು ನಾವು ಗೋಡೆ ಕಡೆ ತಳ್ಳುತ್ತಾ ಹೋದಂಗೆ ಅದೇನಾದರೂ ರಿವರ್ಸ್ ಸ್ಟಾರ್ಟ್ ಮಾಡಿಕೊಂಡ್ರೆ ಹುಚ್ಚುಚ್ಚಾಗಿ ಎಲ್ಲೆಲ್ಲೋ ಏನೇನೋ ಮಾಡ್ಸಕ್ಕೆ ಟ್ರೈ ಮಾಡ್ತಾರೆ. ಅದಕ್ಕೆ ಬೇಕಾದ ದ್ರೋಹಿಗಳು ಈ ದೇಶದಲ್ಲಿ ಕೊರತೆ ಇಲ್ಲ, ತುಂಬ ಜನ ಇದ್ದಾರೆ. ಕೊರತೆ ಇಲ್ಲ. ದಾಟ್ ಈಸ್ ಎ ಪ್ರಾಬ್ಲಮ್. ಅಮೇರಿಕಾದಲ್ಲಿ 9/11 ಆದಾಗ ಬಹು ಜನ ಹೇಳಿದ್ದಿದ್ದು, ಇಲ್ಲಿ ಮತ್ತೊಮ್ಮೆ ಆಗಾಗ ನಾವು ಜಾಗ ಕೊಡಲ್ಲ ಅಂದಾಗ, ಖಂಡಿತ ನೀವು ಕೊಡಲ್ಲ ಅನ್ನೋದು ನಮಗೂ ಗೊತ್ತಿದೆ. ಆದರೆ ದೇಶದ ಒಳಗಡೆಯೇ ಈ ಅಶಾಂತಿ ಹುಟ್ಟಿಕೊಂಡ್ರೆ ನೀವು ತಡೆಯೋಕ್ಕಾಗಲ್ಲ ಅಂತ. ಎಸ್, ಮೋದಿ ಏನು ಹೇಳಿದ್ದಾರೆ ನೋಡೋಣ. ಏನಿಲ್ಲ, ಅವ್ರು ಹೇಳಿರೋದು ಅಷ್ಟೇ, ಎಲ್ಲ ಹೇಳಾಗಿದೆ, ಈಗ ಸಾಕು. ಇನ್ನು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸೇನೆಯ ಉಗ್ರ ಬೇಟೆ ಮುಂದುವರೆದಿದೆ. ಕಿಶ್ತ್ವಾರ್ ಜಿಲ್ಲೆಯ ಸಿಂಗ್ಪೋರಾ ಛತ್ರು ಪ್ರದೇಶದಲ್ಲಿ ಇಬ್ಬರು ಭಯೋತ್ಪಾದಕರನ್ನ ಎನ್ಕೌಂಟರ್ ಮಾಡಿದೆ. ಇಂದು ಬೆಳಗ್ಗೆ 7 ಗಂಟೆಗೆ ಗುಂಡಿನ ಚಕಮಕಿ ನಡೆಯಿತು. ಸೇನೆ ದಾಳಿಗೆ ಹೆದ್ರಿ ಸೈಫುಲ್ಲಾ ಸೇರಿದಂತೆ 4-5 ಉಗ್ರರು ಛತ್ರು ಕಾಡ್ನಲ್ಲಿ ಸಿಕ್ಕಾಕೊಂಡ್ರು. ಆಪರೇಷನ್ ತ್ರಾಶಿ ಹೆಸರಲ್ಲಿ ಇಬ್ಬರನ್ನ ಹೊಡೆದುಹಾಕಿದೆ ಸೇನೆ. ಅವಿತುಕೊಂಡಿರುವ 3 ಹುಡುಕಾಟವನ್ನು ನಡೆಸ್ತಾ ಇದೆ. ಗುಂಡಿನ ಚಕಮಕಿಯಲ್ಲಿ ಓರ್ವ ಯೋಧ ಹುತಾತ್ಮರಾಗಿದ್ದಾರೆ. ಏಪ್ರಿಲ್ 22ರ ಪಹಲ್ಗಾಮ್ ದಾಳಿ ಬಳಿಕ ಭದ್ರತಾ ಪಡೆಗಳು ಈವರೆಗೂ 8 ಉಗ್ರರನ್ನ ಹೊಡೆದು ಹಾಕಿದೆ. ಇನ್ನು ಪಾಕ್ ಬೇಹುಗಾರಿಕೆ ಕೇಸ್ನಲ್ಲಿ ಅರೆಸ್ಟ್ ಆಗಿರುವ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಕೇಸ್ನಲ್ಲಿ ಮತ್ತಷ್ಟು ಸ್ಫೋಟಕ ಮಾಹಿತಿ ಬೆಳಕಿಗೆ ಬರ್ತಾ ಇದೆ. ಪಾಕ್ ಹೈ ಕಮಿಷನರ್ನಿದ್ದ ಡ್ಯಾನಿಶ್ ISI ಏಜೆಂಟ್ ಆಗಿದ್ದ. ದೆಹಲಿಯ ಪಾಕ್ ರಾಯಭಾರ ಕಚೇರಿಯ ವೀಸಾ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದ. ವೀಸಾ ಕೇಳಿ ಬರುವ ಭಾರತೀಯರನ್ನೇ ಟಾರ್ಗೆಟ್ ಮಾಡ್ಕೊಳ್ತಿದ್ದ. ಪ್ರವಾಸಿಗರ ಆರ್ಥಿಕ ಸ್ಥಿತಿ, ಪಾಕ್ ಪರ ಸೈದ್ಧಾಂತಿಕ ನಿಲುವು ಒಲವನ್ನ ಹೊಂದಿರುವವರನ್ನ ಏಜೆಂಟ್ ಆಗಿ ನೇಮಿಸಿಕೊಳ್ತಾ ಇದ್ದ. ಬಳಿಕ ಅವರಿಂದ ಮಾಹಿತಿ ಕಲೆ ಹಾಕುವ ಯತ್ನ ಮಾಡ್ತಾ ಇದ್ದ ಅಂತ ಈಗ ಗೊತ್ತಾಗಿದೆ. ಈ ಮಧ್ಯೆ ದೆಹಲಿ ಪೊಲೀಸರು ರಹಸ್ಯ ಕಾರ್ಯಾಚರಣೆ ನಡೆಸಿ ನೇಪಾಳ ಮೂಲದ ISI ಏಜೆಂಟ್ ಅನ್ಸಾರುಲ್ನನ್ನ ಬಂಧಿಸಿದ್ದಾರೆ. ತಿಹಾರ್ ಜೈಲ್ಗಟ್ಟಿದ್ದಾರೆ. ಪಾಕಿಸ್ತಾನದ ಜೊತೆ ನಮಗೆ ವ್ಯವಹಾರ ಬೇಡ ಅನ್ನೋದು ಭಾರತೀಯರ ಮನಸ್ಥಿತಿ ಮತ್ತು ನಿರ್ಧಾರ. ಭಾರತ ಮಾತೆಯ ಸೇವಕರಾಗಿರುವಂಥ ನರೇಂದ್ರ ಮೋದಿ ಅವರ ಮನಸ್ಥಿತಿ ಮತ್ತು ನಿರ್ಧಾರನೂ ಅದೇ ಅಂತ ನಾವು ಪರಿಭಾವಿಸ್ತೀವಿ. ಈ ಪಾಕಿಸ್ತಾನದ ರಾಯಭಾರ ಕಚೇರಿಯ ಬಾಗಿಲು ಯಾಕೆ ತೆಗಿಬೇಕು? ಏನಕ್ಕೆ ತೆಗಿಬೇಕು? ಆದರೆ ಸರ್ಟನ್ ರಾಜತಾಂತ್ರಿಕ ವ್ಯವಹಾರಗಳಿಗೆ ಒಂದು ಮಾತುಕತೆಯ ಮೂಲಕ್ಕೆ ಒಂದು ಜಾಗ ಇರಬೇಕು ಅನ್ನೋದೊಂದು ವಾದ ಇರಬಹುದು. ಬಾಗಿಲು ತೆಗ್ಯಕ್ಕೆ, ಕಸ ಹೊಡೆಯಕ್ಕೆ, ಬಾಗಿಲಲ್ಲೊಬ್ಬ ಕಾವಲ್ ಕಾಯಕ್ಕೆ 3 ಜನ ಸಾಕು. ಮಿಕ್ಕಿದವರಲ್ಲಿ ಯಾಕೆ ಇರಬೇಕಲ್ಲಿ? ಏನಕ್ಕಿರಬೇಕಾ ರಾಯಭಾರ ಕಚೇರಿ? ಅವ್ರನ್ನ ಬಿಟ್ಕೊಂಡ್ಬಿಟ್ಟು ನೀವು ಅವನು ISI ಏಜೆಂಟ್ ಆಗಿ ಬಂದ, ವೀಸಾ ಕೊಡೋವಾಗ ಅವ್ರನ್ನ ಕರ್ಕಂಡ, ಇಲ್ಲ ಅವ್ರಿಗೆ ಜಾಮೂನ್ ತಿನ್ನಿಸ್ದ, ಇಲ್ಲ ಅವ್ರಿಗೆ ಜಿಲೇಬಿ ತಿನ್ನಿಸ್ದ, ಇಲ್ಲ ಅವ್ರಿಗೆ ವೀಸಾ ಕೊಟ್ಟ ಅನ್ಕೊಂಡು ನೀವು ಮಾತಾಡಿದ್ರೆ ಪ್ರಯೋಜನ ಏನು? ಅವ್ರೇನು ಮಾಡ್ತಾರೆ? ನಮ್ಮ ರಾಯಭಾರ ಕಚೇರಿಗೆ ಅದನ್ನೇ ಮಾಡ್ತಾರೆ. ಮಾಡಿಕೊಳ್ಳಿ ಅಲ್ರಪ್ಪ. ನಮ್ಗವ್ರ ಜೊತೆ ವಾಣಿಜ್ಯ ವ್ಯವಹಾರ ಬೇಡ, ಗಡಿ ತಂಟೆಯಲ್ಲಿ ಬೇಡ, ವಿಮಾನಗಳ ಹಾರಾಟದಲ್ಲಿ ಬೇಡ, ಅವರ ಪ್ರಜೆಗಳು ಬೇಡ, ಅವರ ಬಂದರು ನಮ್ಮ ವ್ಯವಹಾರಗಳನ್ನೆಲ್ಲ ಬಳಸ್ಕೊಳ್ಳೋದಕ್ಕೆ ಅವ್ರಿಗೆ ಜಾಗ ಇಲ್ಲ, ಅವ್ರ ಪ್ರಜೆಗಳು ಇಲ್ಲಿಗೆ ಬರೋ ಹಾಗಿಲ್ಲ, ಅವ್ರಿಗೆ ನಾವು ವೀಸಾ ಕೊಡಲ್ಲ.
ಹೀಗಿದ್ದಾಗ ಅವ್ರು ಯಾಕ್ರಪ್ಪ ಇಲ್ಲಿರಬೇಕು? 3 ಜನ, ಅಪ್ಪ ಒಬ್ಬ ಬಾಗಿಲು ತೆಗಿಯಕ್ಕಿರಪ್ಪ, ಒಬ್ಬ ಕಸ ಹೊಡ್ಕೊಳಕ್ಕಿರಪ್ಪ, ಒಬ್ಬ ಗೇಟಲ್ಲಿ ಕಾಯಕ್ಕೊಬ್ಬ ಇರಪ್ಪ, 3 ಜನ ಖಾಲಿ ಮಾಡ್ರಿ ಎಲ್ಲರೂ ಅಂತ ಕಳಿಸಿ. ಅವರು ಅದೇ ಏನಕ್ಕೆ ಓಪನ್ ಇರಬೇಕದು? ಎಸ್, ಅಮೇರಿಕಕ್ಕೆ ಹೋಗಿದ್ದಾರೆ ದಕ್ಷಿಣ ಆಫ್ರಿಕಾದ ಅಧ್ಯಕ್ಷ ಸಿರಿಲ್ ರಾಮಪೋಸಾ. ಸರಿ, ಅದು ಮಾತಾಡ್ತಿದ್ದಾಗ ಅಲ್ಲಿ ಮತ್ತೆ ಟ್ರಂಪು ಅದೇ ನಾನು ಮಾತಾಡ್ಬಿಟ್ಟು ಅವ್ರಿಗೆಲ್ಲ ಎಲ್ಲ ಸೆಟ್ಲ್ ಮಾಡ್ದೆ ಅಂತ. ಈ ಪಾರ್ಟಿ ತನ್ನ ದೇಶದನ್ನೇ ಸೆಟ್ಲ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಬುರುಡೆ ಬಿಟ್ಟರು ಎಲೆಕ್ಷನ್ ಟೈಮಲ್ಲಿ. ನಾನು ಪ್ರೆಸಿಡೆಂಟ್ ಆಗಿದ್ದಿದ್ದರೆ 24 ಗಂಟೆ ಹಿಂಗೆ ಅನ್ನಿಸ್ಬಿಡ್ತಿದ್ದೆ ಯುದ್ಧನ, ಯಾವುದನ್ನ ಯುಕ್ರೇನು ರಷ್ಯಾನ. ಅದು ನನಗೆ ಬಿಡ್ತಿರಲಿಲ್ಲ ನಾನು. ಪುಟಿನ್ ಈಸ್ ಮೈ ಫ್ರೆಂಡ್, ಬ್ಯಾಡ್, ವೆರಿ ಬ್ಯಾಡ್ ಅಂತ ಬಿಟ್ರು ರೈಲು. ಈಗ ಆಗ್ತಾ ಇಲ್ಲ, ಪುಟಿನ್ ಒಪ್ಕೋತಾ ಇಲ್ಲ, ಅವ್ರವ್ರೇ ಮಾಡ್ಕೋಬೇಕಷ್ಟೇ, ನನ್ನ ವಾರಲ್ಲಪ್ಪ ಅಂತ. ತಾನು ಬುಡಕಿರೋದನ್ನೇ ತಾನು ಮಾಡೋಕ್ಕಾಗಲ್ಲ, ಇನ್ನೊಬ್ರದ್ದೆಲ್ಲ ಮಾಡ್ತಾರಂತೆ. ಇದು ಹೆಂಗೆ ಗೊತ್ತಾ? ಇದು ಬಡಿಸ್ಕೊಳ್ಳೋಕ್ಕೆ ಪಾಪ ಬಡಪಾಯಿಗಳಿದ್ರೆ ಅವ್ರಿಗೆ ಬಡಿಯೋದು, ತಿರುಗಿ ಬೀಳೋವನಿದ್ರೆ ಸುಮ್ಮನೆ ಸೈಲೆಂಟಾಗಿ ಹೋಗ್ಬಿಡೋದು, ಸೈಲೆಂಟಾಗಿ ಸೈಡ್ಗೆ ಈ ಸಿರಿಲ್ ರಾಮಪೋಸಾ ಮತ್ತು ಜೆಲೆನ್ಸ್ಕಿಗೆ ಓವಲ್ ಆಫೀಸಲ್ಲಿ ಮಾಡಿದ್ದಂಥ ಈ ಅವಮಾನ ಮತ್ತಿದು ಆ ದೇಶಗಳಿಗೆ ಅವಮಾನ ಅಲ್ವಾ ಅದು? ಇದನ್ನೇ ನಾಳೆ ಶಿ ಜಿನ್ಪಿಂಗೋ ಪುಟಿನ್ ಅನ್ನೋ ಪಕ್ಕದಲ್ಲಿ ಕೂರಿಸ್ಕೊಂಡು ಮಾಡ್ತಾರಂತ ಟ್ರಂಪು ಓವಲ್ ಆಫೀಸಲ್ಲಿ ಮಾಡ್ತಾರಂತ. ಮಾಡಿ ತೋರಿಸಿ ನೋಡೋಣ. ಈಗ ಅವರಿಬ್ಬರಿಗೂ ಮಾಡಿದ್ದೀನಿ ಮಾಡ್ರಪ್ಪ. ಸುಮ್ಮನೆ ಬುರುಡೆ ಬಿಡ್ತಾ ಇರ್ತಾರೆ. ಹೆಂಗೆ ಯಾವಾಗಲೂ ಅಷ್ಟೇ, ಓದಿಸ್ಕೊಳ್ಳೋನಿದ್ರೆ ಅವ್ನಿಗೆ ಓದಿಬೋದು, ಓದಿಯೋವನಿದ್ರೆ ಸವಾಸ ಬೇಡಪ್ಪ ಅಂತ ಸೈಡ್ಗೆ ಹೋಗ್ಬಿಡೋದು. ಈಗ ಅದೇ ನಿಮ್ಮ ಕೆಲಸ ಅಮೇರಿಕದ್ದು. ಯಾರು ಬಡಪಾಯಿಗಳ ರೂಪದಲ್ಲಿ ಬರ್ತಾರೋ ಅವ್ರಿಗೆ ಓದಿಯೋದು ಹಿಡ್ಕೊಂಡು ಭಾರತಕ್ಕೆ ನಾನು ಮಾಡಿದೆ ಭಾರತ ಹೇಳ್ಬೇಕು, ಕೂತ್ಕೊಳ್ರಪ್ಪ ಸುಮ್ಮನೆ ನಾವು ಕಂಡಿದ್ದೀವಿ, ಸಾಕಾಗಿದೆ ನಿಮ್ಮ ಆಟ ನಮಗೆ ಅಂತ. ಇದೊಳ್ಳೆ ಕಷ್ಟವಾಯ್ತಲ್ಲ. ಭಾರತ ನಾವು ಬೆಳೀತಾ ಇದ್ದೀವಿ, ದೊಡ್ಡ ರಾಷ್ಟ್ರ ಆಗ್ತಾ ಇದ್ದೀವಿ, ಸೂಪರ್ ಪವರ್ ಆಗಬೇಕು ಒಂದಿನ, ನಮ್ಮದು ಆರ್ಥಿಕತೆ ದೊಡ್ಡದಾಗ್ತಾ ಇದೆ, ನಾವು 3ನೇವ್ರು ಆಗ್ತೀವಿ 2ನೇವ್ರು ಆಗ್ತೀವಿ ಅಂತ ಹೇಳೋದು ಅಷ್ಟೇ ಅಲ್ಲ, ಅದರ ಜೊತೆಯಲ್ಲೇ ಆ ಆತ್ಮವಿಶ್ವಾಸ ಮತ್ತು ಗೌರವವನ್ನು ಪ್ರಕಟಿಸಬೇಕು ಭಾರತ. ಇಲ್ಲದ್ರೆ ದೇಶವಾಗಿ ಇದ್ದರಷ್ಟು ಹೋದ್ರಷ್ಟ್ರಿ. ಎಸ್, ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಅವರ ಕನಸು ರಾಮನಗರ ಜಿಲ್ಲೆಯ ಹೆಸರನ್ನ ಇಂದಿಗೆ ಬದಲಾವಣೆ ಮಾಡಿದ್ದಾರೆ. ಬೆಂಗಳೂರು ದಕ್ಷಿಣ ಮಾಡಬೇಕು ಅಂತ ಬಿಗಿ ಪಟ್ಟನ್ನ ಹಿಡಿದಿದ್ರು, ಅದರಂತೆ ನಾಮಕರಣ ಆಗಿದೆ. ಈ ಹಿಂದೆಯೇ ಕ್ಯಾಬಿನೆಟ್ ಸಭೆಯಲ್ಲಿ ನಿರ್ಧಾರ ಕೂಡ ಆಗಿತ್ತು, ಕೇಂದ್ರ ಸರ್ಕಾರಕ್ಕೂ ಶಿಫಾರಸು ಮಾಡಲಾಗಿತ್ತು. ಆದರೆ ಕೇಂದ್ರ ಯಥಾಸ್ಥಿತಿಯನ್ನ ಕಾಪಾಡಿಕೊಳ್ಳಿ ಅಂತ ಹೇಳಿತ್ತು. ಆದರೆ ಪಟ್ಟು ಬಿಟ್ಟಿಲ್ಲ. ಇವತ್ತು ಕ್ಯಾಬಿನೆಟ್ಗೆ ತಂದ್ರು, ಅದನ್ನ ಫೈನಲಿ ಘೋಷಣೆ ಮಾಡಿದ್ರು. ಇನ್ನು ಈ ವಿಷಯವಾಗಿ ಅಶೋಕ್ ಮತ್ತು ನಿಖಿಲ್ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಈ ಮಧ್ಯೆ 17,780 ಕೋಟಿ ವೆಚ್ಚದ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಟೆಂಡರ್ ಕರೆಯಲು ಸಂಪುಟ ಸಮ್ಮತಿಸಿದೆ. ಹೆಬ್ಬಾಳದ ಎಸ್ಟಿಂ ಮಾಲ್ನಿಂದ ಸಿಲ್ಕ್ ಬೋರ್ಡ್ ಸುಮಾರು 33.04 ಕಿಲೋಮೀಟರ್ ಉದ್ದದ ಸುರಂಗ ರಸ್ತೆಗೆ ಒಟ್ಟು 5 ಪಥ ಹೊಂದಿರಲಿದ್ದು 26 ತಿಂಗಳಲ್ಲಿ ಟನಲ್ ಕೊರೆದು 12 ತಿಂಗಳಲ್ಲಿ ಯೋಜನೆಯನ್ನು ಮುಕ್ತಾಯ ಮಾಡಬೇಕಿದೆ. ಬೆಂಗಳೂರು ರಾಮನಗರ ಜಿಲ್ಲೆ ಇವತ್ತು ಕ್ಯಾಬಿನೆಟ್ ನಲ್ಲಿ ಅದು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿ ತೀರ್ಮಾನ ಆಗಿದೆ. ಅದು ಸಂಬಂಧಪಟ್ಟಂತೆ ಆದೇಶ ಕೂಡ ಬರ್ತದೆ. ರಾಮನಗರದ ಹೆಡ್ ಕ್ವಾರ್ಟರ್. ಈ ಹೆಸರು ಬದಲಾವಣೆಯಿಂದ ಆಗೋ ಲಾಭ ಏನು? ಯಾರೋ ಕೆಲವರೆಲ್ಲ ರಿಯಲ್ ಎಸ್ಟೇಟ್ ಅಂತ ಹೇಳ್ತಿದ್ದಾರೆ, ಒಂದಷ್ಟು ಉದ್ಯೋಗ ಸೃಷ್ಟಿಯಾಗುತ್ತೆ, ಅಭಿವೃದ್ಧಿ ಆಗುತ್ತೆ ಅಂತ. ಏಕೆ ರಾಮನಗರ ಅಂತಿದ್ರೆ ಆಗಲ್ವಾ? ಬೆಂಗಳೂರು ದಕ್ಷಿಣ ಮಾಡಿದಾಗ ಅದು ಬೆಂಗಳೂರು ವ್ಯಾಪ್ತಿಗೆ ಬಂದ್ಬಿಡುತ್ತೆ ಅಂತ. ಹೆಂಗೆ ಬಂದ್ಬಿಡುತ್ತೆ? ಹಾಗಾದ್ರೆ ಇಡೀ ಬೆಂಗಳೂರಿಗೆ ಸಿಂಗಪುರ ಅಂತ ಹೆಸರಿಟ್ರೆ ಏನಾಗುತ್ತೆ? ಇಡೀ ಬೆಂಗಳೂರನ್ನೇ ನಾಳೆ ಬೆಳಗ್ಗೆಯಿಂದ ಸಿಂಗಪುರ ಅಂತ ಕರೆದು ಬಿಡೋದು, ದುಬೈ ಅಂತ ಕರೆದು ಬಿಡೋದು. ಹೆಸರಿಟ್ಟ ತಕ್ಷಣ ದುಬೈ ಆಗತ್ತಾ? ಸಿಂಗಪುರ ಆಗತ್ತಾ? ನೀವು ಹೆಸರನ್ನು ಇಡುವುದರ ಮೂಲಕ ಆ ಜಾಗಕ್ಕೆ ಮಹತ್ವ ಬರಲ್ಲ. ಆ ಜಾಗದ ವರ್ತನೆ ಮತ್ತು ಅದು ಬೆಳೆಯುವ ರೀತಿಯಿಂದ ಹೆಸರಿಗೂ ಮಹತ್ವ ಬರುತ್ತೆ. ನಂಬರ್ 1. ನಂಬರ್ 2, ಎಲ್ಲ ಹೆಸರುಗಳಿಗೂ ಒಂದು ಐತಿಹಾಸಿಕವಾದಂತಹ ಹಿನ್ನೆಲೆಗಳಿರುತ್ತವೆ. ಮದ್ರಾಸನ್ನು ಚೆನ್ನೈ ಮಾಡಿದ್ರು, ಅದಕ್ಕೊಂದು ಹಿನ್ನೆಲೆ ಇದೆ. ಬಾಂಬೆನ ಮುಂಬೈ ಮಾಡಿದ್ರು, ಅದಕ್ಕೊಂದು ಹಿನ್ನೆಲೆ ಇದೆ. ಕನ್ನಡದ ಭಾಷೆಗೆ ಅನುಗುಣವಾಗಿ ಬೆಂಗಳೂರು ಆಯಿತು. ಅದನ್ನು ಸಿದ್ದರಾಮಯ್ಯ ಮತ್ತು ಬದುಕಿಲ್ಲ ಅನಂತಮೂರ್ತಿ ಅವ್ರನ್ನ ಕೇಳ್ಬೋದಿತ್ತು. ನಾವು ಕೇಳ್ಬೋದು, ಸಿದ್ದರಾಮಯ್ಯವ್ರನ್ನ ಕೇಳ್ಬೋದು, ಅನಂತಮೂರ್ತಿ ಇಲ್ಲ. ಬೆಂಗಳೂರು ಹೋಯ್ತು, ಬೆಂಗಳೂರು ರೀಸನ್. ರಾಮನಗರ ಬೆಂಗಳೂರು ದಕ್ಷಿಣ ಆಗಕ್ಕೆ ರೀಸನ್ ಏನು? ಇಟ್ ಮೇಕ್ಸ್ ನೋ ಡಿಫರೆನ್ಸ್. ನಂಬರ್ 1. ನಂಬರ್ 2, ರಾಮನಗರ ಎಂದೂ ಬೆಂಗಳೂರು ಅಲ್ಲ ನನ್ನ ಪ್ರಕಾರ. ನೀವೇನು ಇಟ್ಕೋತಿರೋ ಬಿಡ್ತಿರೋ,
ಅಧಿಕಾರ ಇದ್ದಾಗ, ನನ್ನ ಹತ್ರ ಶಕ್ತಿ ಇದ್ದಾಗ ನಾನು ಏನು ಬೇಕಾದ್ರೂ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು ಅಲ್ವಾ? ಈಗ ನಾನು ಉದಾಹರಣೆ ಕೊಟ್ಟಂಗೆ, ಭಾರತನ ಇದ್ದಕ್ಕಿದ್ದಂತೆ ನಾಳೆ ದಿನ ಬೆಳಗ್ಗೆ ಇದ್ದು ಅಮೇರಿಕಾ ಅಂತ ಹೆಸರು ಚೇಂಜ್ ಮಾಡಿಬಿಟ್ರೆ ಭಾರತನೇ ಆಗಿರುತ್ತೆ. ಏನಾಗುತ್ತೆ? ಅಮೆರಿಕದವ್ರಿರೋರೆಲ್ಲ ಇಲ್ಲೊಂದು ಅಮೆರಿಕ ಇದೆಯಂತೆ, ಪಾಪ ತಟಿಪಟಿ ಸೈಟ್ ತಗೊಳ್ಳೋಣ ಅಂತ ಓಡ್ ಬರ್ತಾರ? ಯಾಕೆ ಬರಬೇಕು? ಈ ಹಿಂದೆ ಹೇಳಿದ್ರಲ್ಲ ಸರ್, ಹಾಗಾಗಿ ಬಂಗಾರದ ಬೆಲೆ ಬರುತ್ತೆ ಭೂಮಿಗೆ ಅಂತ. ಈಗ ರಿಯಲ್ ಎಸ್ಟೇಟ್ ಅವ್ರದ್ದು ಏನು ಐಡಿಯಾ? ನಿಮ್ಗೆ ಅಧಿಕಾರ ಇದೆ ಅಂದಾಗ ನಾನು ಯಾಕೆ ಕೆಲವು ನಿರ್ಧಾರಗಳನ್ನು ಮಾಡ್ತೀನಿ ಅನ್ನೋದನ್ನ ಭವಿಷ್ಯದಲ್ಲಿ ಯಾವ ರೀತಿಯ ವಿಶ್ಲೇಷಣೆ ಆಗಬೇಕು ಅನ್ನೋದನ್ನು ಯೋಚನೆ ಮಾಡಿ. ಮತ್ತು ಯಾವಾಗ ನೀವು ಗ್ರೇಟ್ ಆಗ್ತೀರಿ ಅಂದರೆ, ರಾಮನಗರ ಬೆಂಗಳೂರು ಹೆಸರಿಗೆ ಸಡ್ಡು ಹೊಡೆಯುವಂತಾಗಬೇಕು, ಅದು ಗ್ರೇಟ್. ಸಿಂಗಾಪುರಕ್ಕೆ ದುಬಾಯಿ ಸಡ್ಡು ಹೊಡೆಯುವಂತೆ ಆಗುತ್ತಿದೆ. ಸಿಂಗಾಪುರಕ್ಕೆ ಸಡ್ಡು ಹೊಡೆದಿದ್ದು ಹಿಂದಿನ ಕಾಲದಲ್ಲಿ ಹಾಂಗ್ಕಾಂಗ್. ಹಾಗೆ ಅದು ಗ್ರೇಟ್ನೆಸ್. ಆ ಹೆಸರಲ್ಲೇ ಗ್ರೇಟ್ ಹೆಸರು ತಗೊಂಬಂದು ನನ್ನೂರಿಗೆ ಇಟ್ಕೊಂಡು ನಾನು ಗ್ರೇಟು ಅನ್ಕೊಂಡ್ರೆ ನಾನು ಏನು ಮಾಡಲಿ? ಹೆಸರಿಗಷ್ಟೇ ನಾನೇನು ಮಾಡಲಿ? ಸಿದ್ದರಾಮಯ್ಯನವರು ಬೆಂಗಳೂರಿಗೆ ಸಿಂಗಪೂರ್ ಅಂತ ಇಟ್ಬಿಟ್ಟು ನಾನು ಲಿಕ್ವಾನ್ಯೂ ಟೈಪ್ ಅಂತಂದರೆ ನಾನು ಏನು ಮಾಡೋಕ್ಕಾಗತ್ತೆ? ನೀವು ಲಿಕ್ವಾನ್ಯೂ ಟೈಪ್ ಅಲ್ಲ ಸಾರ್ ಅಂತ ಹೇಳ್ತೀನಿ, ಅದೇ ವಾಸ್ತವ ಅಷ್ಟೆ.